ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ವಿಚಾರ ತುಮಕೂರಿನಲ್ಲಿ ವಿವಾದದ ಸ್ವರೂಪವನ್ನು ತಾಳಿದೆ. ತುಮಕೂರಿನಲ್ಲಿ ಅಪ್ಪು ಪುತ್ಥಳಿ ತೆರವು ವಿಚಾರ ಈಗ ಸದ್ದು ಮಾಡ್ತಾ ಇದೆ. ರಾತ್ರಿ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ತೆರವು ಮಾಡಿದ್ದಾರೆ. ತಿಪಟೂರಿನ ಹೊನ್ನವಳ್ಳಿಯಲ್ಲಿ ಪ್ರತಿಷ್ಠಾಪಿಸಿದಂತಹ ಪುತ್ಥಳಿ ಇದು. ಪುತ್ಥಳಿ ಪ್ರತಿಷ್ಠಾಪನೆಗೆ ಅನುಮತಿಯನ್ನು ಕೋರಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಡಿಸೆಂಬರ್ 18ರಂದು ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆಯಿಂದ ಈ ಮನವಿ ಆಗಿದೆ. ಅನುಮತಿ ಸಿಗದೆ ಮೊನ್ನೆ ಮಧ್ಯರಾತ್ರಿ ಪುತ್ಥಳಿಯನ್ನು ಅನಾವರಣಗೊಳಿಸಲಾಗಿತ್ತು. ಆದರೆ ಅಭಿಮಾನಿಗಳು ಬೆಳಗ್ಗೆ ಹೋಗುವಷ್ಟರಲ್ಲೇ ಪುತ್ಥಳಿಯನ್ನು ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಇದು ಅಪ್ಪು ಅಭಿಮಾನಿಗಳ ಕಣ್ಣನ್ನು ಕೆಂಪಗಾಗಿಸಿದೆ. ಏಕಾಏಕಿಯಾಗಿ ತೆರವು ಮಾಡಿದ್ಯಾಕೆ ಅಂಥೇಳಿ ಈಗ ಅಪ್ಪು ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಅಪ್ಪು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಪರ್ಮಿಷನನ್ನು ಪಡೆದುಕೊಳ್ಳಲಾಗಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಪುತ್ಥಳಿಯನ್ನು ತೆರವು ಮಾಡಲಾಗಿದೆ. ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು ಅನ್ನೋದು ಈಗ ಅಪ್ಪು ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿಯೇ ಈಗ ಅಪ್ಪು ಅಭಿಮಾನಿಗಳು ಇದೇ ವಿಚಾರವನ್ನು ಇಟ್ಕೊಂಡು ಗ್ರಾಮ ಪಂಚಾಯಿತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಪಡೆದುಕೊಂಡಿದ್ದಾರಂತೆ. ಈಗ ಹೊನ್ನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದ್ರಿಂದ ಪೊಲೀಸರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಂಜುನಾಥ್ ನಾಯ್ಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ರಾತ್ರೋರಾತ್ರಿ ಪುತ್ಥಳಿಯನ್ನು ತೆರವುಗೊಳಿಸುವಂಥದ್ದು ಏನಾಗಿತ್ತು? ಯಾರು ತೆರವುಗೊಳಿಸಿದ್ರು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದಕ್ಕೆ ಅಂತ? ತುಮಕೂರು ಜಿಲ್ಲೆ ಕಿತ್ತೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇದನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಆದ್ರೆ ಅಲ್ಲಿ ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ಯಾವುದೇ ರೀತಿಯಾಗಿ ತೆಗೆದುಕೊಂಡಿರ್ಲಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಎಲ್ಲೇ ಕೂಡ ಯಾವುದೇ ರೀತಿಯ ಸಾರ್ವಜನಿಕ ಜಾಗದಲ್ಲಿ ಇಂತಹ ನಿರ್ಮಾಣ ಮಾಡುವ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ಗೆ ಅನ್ವಯ ಮನವಿ ಕೊಟ್ಟು ಆ ಮನವಿಗೆ ಅವರು ಸ್ಪಂದಿಸಿದರೆ ಅಥವಾ ಠರಾವ್ ಆಗಿದ್ರೆ ಆ ಸರ್ಕಲ್ ಅಲ್ಲಿ ಸ್ಥಾಪನೆ ಮಾಡಬಹುದಿತ್ತು. ಆದ್ರೆ ಗ್ರಾಮ ಪಂಚಾಯಿತಿ ಅವರು ತಮ್ಮದೇ ಆದಂತ ನಿಯಮಾವಳಿಗಳನ್ನ ಠರಾವ್ನಲ್ಲಿ ಇಟ್ಟು ಪಾಸ್ ಮಾಡ್ಕೊಳ್ಬೇಕಾಗಿತ್ತು ಎನ್ನುವಂಥದ್ದು. ಅದಕ್ಕೆ ಕೆಲವು ಕಾಲಾವಕಾಶ ಕೂಡ ಬೇಕಾಗಿರುವಂತದ್ದು. ಹಾಗಾಗಿ ತಾವು ಸಡನ್ಲಿ ಕೇಳಿದಾಗ ಪರ್ಮಿಷನ್ ಕೊಡ್ಲಿಕ್ಕೆ ಆಗಿಲ್ಲ. ಈ ನಡುವೆ ಬಂದು ಇವರು ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅನ್ನುವಂಥದ್ದು ಅವರ ಒಂದು ಏನು ಹೇಳಿಕೆ. ಸೊ ಹಾಗಾಗಿ ಪೊಲೀಸರಿಗೆ ಹೇಳಿ ಪೊಲೀಸರು ಕೂಡ ಅದನ್ನ ತೆರವುಗೊಳಿಸಿರುವಂತದ್ದು. ತಮ್ಮದೇ ಆದಂತ ಪ್ರೊಸೀಜರ್ ಆದ ನಂತರ ಅದಕ್ಕೆ ಅವಕಾಶ ಮಾಡ್ಲಿಕ್ಕೆ ಕೊಡಬಹುದು ಎನ್ನುವಂಥದ್ದನ್ನು ಕೂಡ ಸ್ಥಳೀಯ ಆಡಳಿತದ ಮಂಡಳಿಯವರು ಹೇಳಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.